ನಮಸ್ತೆ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಈ ಹಿಂದಿನ ತರಗತಿಯಲ್ಲಿ ನಿಮ್ಮ ಸೆಮಿಸ್ಟರ್ 1ಕ್ಕೆ ಸಂಬಂಧಪಟ್ಟಂತಹ ಪಾಠಗಳನ್ನ ನಾವು ಮಾಡ್ತಾ ಇದ್ವಿ. ಆದ್ರೆ ಇಂದಿನ ಕ್ಲಾಸ್ನಿಂದ 2ನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತಹ ಪಾಠಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಹಾಗಿದ್ರೆ ಮೇಡಮ್, ಅದರಲ್ಲಿ ಸ್ವಲ್ಪ ಪಾಠ ಇನ್ನು ಬಾಕಿ ಉಳಿದಿತ್ತು. ಸೊ ಅದನ್ನ ಉದ್ದ ಮತ್ತು ಅಳತೆ ಅದ್ರ ಬಗ್ಗೆ ನೀವು ಪಾಠ ಮಾಡ್ತಾ ಇದ್ರಿ. ಅದ್ರ ಕತೆ ಏನಾಗುತ್ತೆ ಅಂತ ನೀವು ಕೇಳೋದಾದ್ರೆ, ಆ ಪಾಠಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ನಾವು ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಇನ್ನೊಮ್ಮೆ ಹೇಳ್ತೀನಿ, ಆ ಪಾಠಗಳಿಗೆ ಅಂದ್ರೆ ಸೆಮಿಸ್ಟರ್ 1ಕ್ಕೆ ಸಂಬಂಧಪಟ್ಟಂತಹ ಸೆಮಿಸ್ಟರ್ 1ಕ್ಕೆ ಸಂಬಂಧಪಟ್ಟಂತಹ ಪಾಠಗಳು ಏನಿದ್ವು, ಆ ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಟಾಪಿಕ್ಸ್ ಗಳನ್ನ ನಾವು ಚಿಕ್ಕ ಚಿಕ್ಕ ವಿಡಿಯೋಗಳಾಗಿ ಮಾಡಿ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ತಾವು ತಮ್ಗೆ ಸಮಯ ದೊರಕಿದಾಗ ಆ ವಿಡಿಯೋವನ್ನ ಒಂದು ಸಮರಿ ವಿಡಿಯೋ ಅನ್ನುವಂತಹ ರೀತಿಯಲ್ಲಿ, ಅಂದ್ರೆ ಇಡೀ ಚಾಪ್ಟರ್ ಅನ್ನ ಒಂದು 2-3 ವಿಡಿಯೋದಲ್ಲೇ ನಾವು ಮುಗಿಸುವಂತಹ ಪ್ರಯತ್ನ ಮಾಡಿರ್ತೀವಿ. ಎಲ್ಲೂ ಕೂಡ ವಿಷಯಗಳ ಬಗ್ಗೆ ಯಾವುದೇ ರೀತಿ ಚೌಕಾಸಿ ಮಾಡದೆ ವಿಷಯಗಳನ್ನೆಲ್ಲ ಸಮಗ್ರವಾಗಿ ಸಂಕ್ಷಿಪ್ತವಾಗಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಆ ವಿಡಿಯೋಗಳನ್ನ ನೀವು ಸಮರಿ ನೋಟ್ಸ್ ನ ಪ್ರಿಪೇರ್ ಮಾಡ್ಲಿಕ್ಕೆ ಬಳಸ್ತಾ ಹೋಗಬಹುದು. ಇವತ್ತಿನಿಂದ ಅಂದ್ರೆ 27ನೇ ತಾರೀಕಿನಿಂದ ನಾವು 2ನೇ ಸೆಮಿಸ್ಟರ್ ಪೋರ್ಷನ್ಸ್ ನ ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಈ ಸಂಬಂಧಪಟ್ಟಂಗೆ ಯಾರಿಗಾದ್ರೂ ಏನಾದ್ರೂ ಅನುಮಾನಗಳಿದ್ರೆ ಕೇಳಿ ತಿಳ್ಕೊಬಹುದು. ಅಂಡ್ ಇನ್ನೊಂದು ವಿಷಯ, ನಿಮ್ಗೆ ಪ್ರತಿ ಸೋಮವಾರ ಹಾಗೂ ಶುಕ್ರವಾರ ಏನಿರುತ್ತೆ, ವಿಜ್ಞಾನದ ತರಗತಿ ಇರುತ್ತೆ. ಅದು 4 ಗಂಟೆ ಬದಲು 3:30 ಸಮಯಕ್ಕೆ, ಈಗಿನ ಸಮಯಕ್ಕೆ ಇರುತ್ತೆ. ಓಕೆ, ಸಂತೋಷನಾ? ಅನುಕೂಲನಾ? ಓಕೆ, ಇದನ್ನ ಹೇಳ್ತಾ ನಾವು ಇವತ್ತಿನ ಪಾಠವನ್ನ ಶುರು ಮಾಡ್ತಾ ಇದೀವಿ. ಇವತ್ತಿನ ಪಾಠದ ಹೆಸರು, ಸೊ ನಿಮ್ಗೆ ಆಲ್ರೆಡಿ ಶಾಲೆಯಲ್ಲಿ ಶುರು ಮಾಡಿರ್ತಾರೆ ಅನ್ಸುತ್ತೆ, ಗೊತ್ತಿರುತ್ತೆ. ತಾಪಮಾನಕ್ಕೆ ಸಂಬಂಧಪಟ್ಟದ್ದು, ತಾಪ ಮತ್ತು ಅದರ ಮಾಪನದ ಬಗ್ಗೆ ತಿಳ್ಕೊಂತಾ ಹೋಗ್ತೀವಿ. ತಾಪ ಮತ್ತು ಅದರ ಮಾಪನ. ಓಕೆ, ಟೆಂಪರೇಚರ್ ಅಂಡ್ ಇಟ್ಸ್ ಮೆಷರ್ಮೆಂಟ್. ಈಗ ಅಣ್ಣಾಮಣಿ ಅನ್ನುವಂತಹ ಪ್ರಸಿದ್ಧವಾದಂತಹ ವ್ಯಕ್ತಿ, ವಿಜ್ಞಾನಿ ಇದ್ದಾರೆ. ಅವ್ರೊಂದ್ ಮಾತು ಹೇಳ್ತಾರೆ, ತಪ್ಪಾಗಿ ಅಳಿಯೋದ್ಕಿಂತ ಯಾವ ಅಳತೆಯನ್ನ ಮಾಡದಿರುವುದೇ ಲೇಸು ಅಂತ. ಇಂಗ್ಲಿಷ್ ನಲ್ಲಿ ಒಂದ್ ಮಾತಿದೆ, ಇಟ್ಸ್ ಬೆಟರ್ ಟು ಬಿ ಅಲೋನ್ ರಾದರ್ ಟು ಬಿ ಇನ್ ಅ ಬ್ಯಾಡ್ ಕಂಪನಿ. ಕೆಟ್ಟ ಜನರ ಸಹವಾಸ ಮಾಡೋದ್ಕಿಂತ ಒಬ್ರೇ ಇರೋದು ಎಷ್ಟೋ ಉತ್ತಮ ಅಂತ. ಅದೇ ರೀತಿ ಒಂದು ಅಳತೆಯನ್ನ ತಪ್ಪಾಗಿ ಮಾಡೋದ್ಕಿಂತ ಹೆಚ್ಚಾಗಿ ಯಾವುದೇ ರೀತಿ ಅಳತೆ ಮಾಡದೇ ಇರೋದೇ ಲೇಸು ಅನ್ನೋಂಥ ಮಾತಿರುತ್ತೆ. ಈ ಒಂದು ಪಾಠದಲ್ಲಿ ನಾವು ತಾಪ ಅಂತ ಹೇಳಿದ್ರೆ ಏನು ಮತ್ತು ಅದರ ಮಾಪನ, ಹೌ ಡು ವಿ ಮೆಷರ್ ದ ಟೆಂಪರೇಚರ್ ಅನ್ನೋದ್ರ ಬಗ್ಗೆ ತಿಳ್ಕೊಂತಾ ಹೋಗ್ತೀವಿ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನ ತೆಗೆದಾಗ ಒಂದು ಕಥೆ ರೀತಿಯಲ್ಲಿ ಈ ಪಾಠ ಶುರುವಾಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ನಮ್ಗೆ ಹುಷಾರಿಲ್ಲ, ಜ್ವರ ಬಂದಿದೆ, ಹೇಗ್ ಗೊತ್ತಾಗುತ್ತೆ ನಮ್ಗೆ? ನಿಮಗೆ ಸರ್ ಯಾವ ರೀತಿ ಗೊತ್ತಾಗುತ್ತೆ ನಮ್ಗೆ? ದೇಹ ಎಲ್ಲ ಸುಸ್ತಾಗ್ತಿರುತ್ತೆ, ಕಣ್ಗಳಲ್ಲಿ ನೋವು ಬರ್ತಿರುತ್ತೆ, ತಲೆನೋವು ಇರುತ್ತೆ, ಮೈ ಬಿಸಿಯಾಗಿರುತ್ತೆ. ಇದರಿಂದ ನಮ್ಗೆ ಹುಷಾರಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅಥವಾ ಅಕ್ಕಪಕ್ಕ ನಿಮ್ಮ ಸ್ನೇಹಿತರು ಕುತ್ಕೊಂಡಿದ್ರೆ, ಮೇಡಮ್ ಮೈ ಯಾಕೋ ತುಂಬಾ ಬಿಸಿಯಾಗಿದೆ, ಕೆಂಡದಂತೆ ಸುಡ್ತಾ ಇದೆ ಅಂತ ನೀವು ಕೇಳಿರಬಹುದು. ಸೊ ಮೈ ಬಿಸಿ ಆಗೋದ್ರಿಂದ, ತಾಪ ಇರೋದ್ರಿಂದ ಒಬ್ಬ ವ್ಯಕ್ತಿಗೆ ಜ್ವರ ಬಂದಿದೆ, ಹುಷಾರಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಯಾರಿಗಾದ್ರೂ ಜ್ವರ ಬಂತು ಅಂತ ಹೇಳಿದ್ರೆ ಡಾಕ್ಟರ್ ಶಾಪ್ ಕರ್ಕೊಂಡು ಹೋಗಿ ಡಾಕ್ಟರ್ ಅಲ್ಲಿ ಥರ್ಮೋಮೀಟರ್, ತಾಪಮಾಪನದಲ್ಲಿ ಅವರನ್ನ ಟೆಸ್ಟ್ ಮಾಡೋರು ಅಲ್ವಾ. ಅದಾದ ನಂತರ ಅವ್ರಿಗೆ ಎಷ್ಟು ಜ್ವರ ಇದೆ ಏನು ಅಂತ ಗೊತ್ತಾಗ್ತಿತ್ತು. ಈಗ ಡಿಜಿಟಲ್ ಯುಗದಲ್ಲಿ ನಾವಿದೀವಿ, ಎಲ್ಲಾನು ಸಹ ನಾವು ಮನೆಯ ಚೌಕಟ್ನಲ್ಲೇ ನೋಡ್ತಾ ಹೋಗ್ಬಹುದು. ಆದ್ರೆ ನಮ್ಮೆಲ್ಲರಿಗೂ ನೆನ್ಪಿರ್ಲಿ, ಕೆಲವೊಂದು ವಸ್ತುಗಳು ಬೇರೆ ವಸ್ತುಗಳಿಗಿಂತ ಬಿಸಿಯಾಗಿರುತ್ತೆ. ಉದಾಹರಣೆಗೆ, ಬೇಸಿಗೆ ಕಾಲದಲ್ಲಿ ಸ್ಕೂಟರ್ನ ಆಚೆ ನಿಲ್ಸಿದ್ರೆ ಏನಾಗುತ್ತೆ? ವಾಪಸ್ ಕುತ್ಕೊಂಡಾಗ ಸುಡುತ್ತೆ, ಹೌದಾ ಅಲ್ವಾ? ಅದೇ ರೀತಿ ನಮ್ಮ ಬೇಸಿಗೆಯಲ್ಲಿ ಏನಾಗುತ್ತೆ? ಹೂಜಿ. ಹೂಜಿ ಅಂದ್ರೆ ಏನ್ ಮಕ್ಳೇ? ಹೂಜಿ ಅಂದ್ರೆ ಮಣ್ಣಿನ ಮಡಕೆ. ಮಣ್ಣಿನ ಮಡಕೆ.
ಈ ಮಣ್ಣಿನ ಮಡಕೆ ಈ ಫ್ರಿಡ್ಜ್ ನಲ್ಲಿ ಇಟ್ಟಿರುವಂತಹ ನೀರಿಗಿಂತ ಒಂದ್ ಸ್ವಲ್ಪ ಬಿಸಿ ಅಂತ ಅನ್ಸುತ್ತೆ. ಅಥವಾ ಫ್ರಿಡ್ಜ್ ನಲ್ಲಿ ಇಟ್ಟಿರುವಂತಹ ನೀರು ತಂಪಾಗಿದ್ರೆ ನಲ್ಲಿಲ್ ಬರ್ತಿರುವಂತಹ ನೀರು ಸ್ವಲ್ಪ ಬಿಸಿ ಅಂತ ಅನ್ಸ್ಬಹುದು. ಸೊ ಇಲ್ಲಿ ಏನಾಗುತ್ತೆ, ನಾವು ನೀರನ್ನ ಸ್ಪರ್ಶಿಸೋದ್ರ ಮೂಲಕ ಅದ್ರಲ್ಲಿರುವಂತಹ ಬಿಸಿ ಅಥವಾ ತಣ್ಣಗೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಯಾವಾಗ್ಲೂ ಕೂಡ ನಾವ್ ಈ ರೀತಿ ಸ್ಪರ್ಶ ಜ್ಞಾನದ ಮೇಲೆ ಅವಲಂಬಿತವಾಗಿ ಇರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಇದಕ್ಕೆ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಏನು ಚಟುವಟಿಕೆ ಬಂದು ಪೇಜ್ ನಂಬರ್ 2ರಲ್ಲಿದೆ. ಈ ಚಟುವಟಿಕೆ ಬಂದು 7.1 7.1. ಏನ್ ಮಾಡ್ತಾರೆ ಇಲ್ಲಿ, 3 ದೊಡ್ಡ ಪಾತ್ರೆಗಳನ್ನ ತೆಗೆದುಕೊಂಡು ಅದಕ್ಕೆ ಎ ಬಿ ಸಿ ಅಂತ ನೀವು ಗುರ್ತು ಹಾಕ್ಬೇಕಾಗತ್ತೆ. ಎ ಬಿ ಸಿ. ಓಕೆನಾ? ಈಗ ಎ ಪಾತ್ರೆಯಲ್ಲಿ ಬೆಚ್ಚಗಿನ ನೀರು ಅಂದ್ರೆ ವಾರ್ಮ್ ವಾಟರ್, ಬೆಚ್ಚಗಿನ ನೀರನ್ನ ನಾವು ಹಾಕ್ತಿವಿ. ಬಿ ಅಲ್ಲಿ ನಲ್ಲಿ ನೀರು ಅಂದ್ರೆ ಟ್ಯಾಪ್ ವಾಟರ್ ಅಂತ ಹಾಕ್ತಿವಿ. ಸಿ ನಲ್ಲಿ ಮಂಜುಗಡ್ಡೆಯ ನೀರು ಅಂತ ಹೇಳಿದ್ರೆ ಐಸ್ ಕೋಲ್ಡ್ ವಾಟರ್. ಓಕೆ, ಈಗ ಹೇಳಿ. ಎ ಬಂದು ಬೆಚ್ಚಗಿರುತ್ತೆ, ಬಿ ನಾರ್ಮಲ್ ರೂಮ್ ಟೆಂಪರೇಚರ್ ಅಲ್ಲಿ ಇರುತ್ತೆ, ಸಿ ಬಂದು ವಿಪರೀತ ತಣ್ಣಗೆ ಇರುತ್ತೆ. ಈ ಚಟುವಟಿಕೆಯಿಂದ ಏನ್ ಗೊತ್ತಾಗುತ್ತೆ? ಸೊ ಫಸ್ಟ್ ನೀವೇನ್ ಮಾಡ್ಬೇಕು, ನಿಮ್ಮ ಬಲಗೈಯನ್ನ, ನೀವು ಇಲ್ಲೊಬ್ಬ ವ್ಯಕ್ತಿ ನಿಂತಿದ್ರೆ ಆತನ ಬಲಗೈಯನ್ನ ಒಂದ್ ಕಡೆ, ಇನ್ನೊಂದ್ ಕೈನ ಇನ್ನೊಂದ್ ಕಡೆ ಹಾಕ್ಬೇಕಾಗುತ್ತೆ. ಓಕೆ. ಸೊ ಏನಾಗುತ್ತೆ, ಎ ಪಾತ್ರೆಯಲ್ಲಿ ಬೆಚ್ಚಗಿನ ನೀರ್ನಲ್ಲಿ ಒಂದ್ ಕೈ ಮತ್ತೆ ಎಡಗೈಯನ್ನ ಸಿ ಪಾತ್ರೆಯಲ್ಲಿ ಅದ್ದಿ ಒಂದ್ 2 ನಿಮಿಷ ಇಟ್ಕೊಬೇಕಾಗತ್ತೆ. ಎ ಮತ್ತು ಸಿ ಪಾತ್ರೆಗಳಿಂದ ಕೈಗಳನ್ನ ಹೊರ ತೆಗೆದು ಎರಡೂ ಕೈಗಳನ್ನ ಬಿ ಯಲ್ಲಿ ಏಕಕಾಲದಲ್ಲಿ ಇರಿಸಿದಾಗ ಏನಾಗುತ್ತೆ, ಇದರಿಂದ ಕೈ ತೆಗೆದು ಎರಡನ್ನ ಕೂಡ ಬಿ ಯಲ್ಲಿ ಹಿಂಗ್ ಏಕಕಾಲದಲ್ಲಿ ಇರಿಸಿದಾಗ ಏನಾಗಬಹುದು? ಸೊ ಈ ಕಡೆ ಬೆಚ್ಚಗಿರುವಂತಹ ಕೈ ಎ ಅಲ್ಲಿ ಇತ್ತಂತಹ ಕೈಗೆ ತಣ್ಣಗಿರೋ ಭಾವನೆ ಆಗುತ್ತೆ, ಆದ್ರೆ ಸಿ ಅಲ್ಲಿ ಇಟ್ಟಿರುವಂತಹ ಕೈಗೆ ಬಿಸಿಯ ಭಾವನೆ ಅಥವಾ ಬೆಚ್ಚಗಿರೋ ಭಾವನೆ ಆಗುತ್ತೆ. ಹೌದಾ? ಸೊ ಆದ್ರಿಂದ ದೇಹವು ಬಿಸಿಯಾಗಿದೆಯೇ ಅಥವಾ ತಂಪಾಗಿದೆಯೇ ಅಂತ ಸರಿಯಾಗಿ ನಿರ್ಧರಿಸಲು ನಾವ್ ಯಾವಾಗ್ಲೂ ನಮ್ಮ ಸ್ಪರ್ಶ ಜ್ಞಾನವನ್ನ ಅವಲಂಬಿಸ್ಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ? ಸೊ ಒಂದು ವಸ್ತುವಿನ ತಾಪ ಬಿಸಿ ಅಥವಾ ತಣ್ಣಗಿದೆಯಾ ಅನ್ನೋದು ಆ ವಸ್ತುವಿನ ಬಿಸಿಯ ಅಥವಾ ತಂಪಿನ ವಿಶ್ವಾಸಾರ್ಹ ಮಾಪನವಾಗಿರುತ್ತೆ. ಬಿಸಿಯಾದ ವಸ್ತು ತಂಪಾದ ವಸ್ತುಗಿಂತ ಹೆಚ್ಚಿನ ತಾಪವನ್ನ ಹೊಂದಿರುತ್ತೆ. ಈಗ ಎ ಎಲ್ ಕೈ ಇಟ್ಟವ್ರಿಗೆ ಬಿ ಎಲ್ ಇಟ್ಟಾಗ ತಣ್ಣಗ ಅನ್ಸುತ್ತೆ, ಸಿ ಎಲ್ ಕೈ ಇಟ್ಟವ್ರಿಗೆ ಬಿ ಎಲ್ ಇಟ್ಟಾಗ ಸ್ವಲ್ಪ ಬೆಚ್ಚಗಿದೆ ಅಂತ ಅನ್ಸುತ್ತೆ ಅಲ್ವಾ? ಸೊ ಆದ್ರಿಂದ ಒಂದು ವಸ್ತುವಿನ ತಾಪವು ಆ ವಸ್ತುವಿನ ಬಿಸಿಯ ಅಥವಾ ತಂಪಿನ ವಿಶ್ವಾಸಾರ್ಹ ಮಾಪನವಾಗಿರುತ್ತೆ. ಬಿಸಿಯಾದ ವಸ್ತುವು ತಂಪಾದ ವಸ್ತುವಿಗಿಂತ ಹೆಚ್ಚು ತಾಪವನ್ನ ಹೊಂದಿರುತ್ತೆ. ಎರಡೂ ವಸ್ತುಗಳ ನಡುವಿನ ತಾಪದ ವ್ಯತ್ಯಾಸವು ಒಂದು ವಸ್ತುವು ಮತ್ತೊಂದು ವಸ್ತುವಿಗೆ ಹೋಲಿಸಿದ್ರೆ ಎಷ್ಟು ಬಿಸಿಯಾಗಿದೆ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಕಾವಲಿ ಬಿಸಿಯಾಗಿದ್ದಾಗ ಕೈ ಸುಡುತ್ತೆ, ಅದೇ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಕೈ ಅದ್ರ ಮೇಲೆ ಇಟ್ಟಾಗ ಸ್ವಲ್ಪ ಬೆಚ್ಚಗಿನ ಭಾವನೆ ಉಂಟಾಗುತ್ತೆ. ಹೌದಾ? ಇದನ್ನೆಲ್ಲ ಟ್ರೈ ಮಾಡಿರ್ತೀರಾ ನೀವು? ಆದ್ರಿಂದ ತಾಪವನ್ನ ಅಳಿಯುವುದಕ್ಕೆ ಸಾಧನವನ್ನ, ತಾಪಮಾಪಕವನ್ನ ನಾವು ಆದ್ರಿಂದ ಪರೀಕ್ಷಿಸ್ಬೇಕಾಗತ್ತೆ. ಓಕೆ. ಬರೀ ಸ್ಪರ್ಶ ಜ್ಞಾನದಿಂದ ನಾವು ತಿಳಿಲಿಕ್ಕಾಗಲ್ಲ. ಒಂದು ತಾಪಮಾಪಕ ತಾಪಮಾಪಕ ಅಂದ್ರೆ ಒಂದು ಸಾಧನ. ಮೆಷರ್ ಮಾಡ್ಲಿಕ್ಕೆ ಒಂದು ಮೋಡ್ ಬೇಕಲ್ವಾ, ಅದನ್ನ ತಾಪಮಾಪಕ ಅಂತ ಕರಿತೀವಿ. ತಾಪ ಪ್ಲಸ್ ಮಾಪಕ ಏನಾಗುತ್ತೆ? ತಾಪ ಮಾಪಕ. ಟೆಂಪರೇಚರ್, ತಾಪವನ್ನ ಮೆಷರ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತದ್ದು. ಓಕೆ. ನೀವು 2 ರೀತಿಯ ತಾಪಮಾಪಕಗಳನ್ನ ನೋಡಿರ್ಲಿಕ್ಕೆ ಸಾಧ್ಯ. ಸೊ ಯಾವ್ಯಾವ ತರ ತಾಪಮಾಪಕಗಳನ್ನ ನೋಡಿರ್ಬಹುದು ನೀವು?
ಸೊ ಎರಡು ರೀತಿ ತಾಪಮಾಪಕವನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ವೈದ್ಯಕೀಯ ತಾಪಮಾಪಕಗಳು, ಒಂದು ಪ್ರಯೋಗಾಲಯದ ತಾಪಮಾಪಕಗಳು. ದ thermometer that is used for medical purpose and the other one is that the thermometer that is used in laboratory. ಸೊ ಈ ಎರಡು ರೀತಿಯ ತಾಪಮಾಪಕಗಳನ್ನ ನೋಡಲಿಕ್ಕೆ ಸಾಧ್ಯ ಇರುತ್ತೆ. ಅವುಗಳು ಅಂತ ಹೇಳಿದ್ರೆ ವೈದ್ಯಕೀಯ ತಾಪಮಾಪಕ ಮತ್ತು ಪ್ರಯೋಗಾಲಯದ ತಾಪಮಾಪಕ. ವೈದ್ಯಕೀಯ ತಾಪಮಾಪಕವು ಮಾನವ ದೇಹದ ತಾಪವನ್ನ ಅಳಿಲಿಕ್ಕೆ ಬಳಸಲಾಗುತ್ತೆ. ಸೊ ದಿಸ್ ಕೈಂಡ್ ಆಫ್ ಮೆಡಿಕಲ್ ಥರ್ಮೋಮೀಟರ್ ಇಟ್ ಇಸ್ ಯೂಸ್ ಟು ಮೆಷರ್ ದ ಬಾಡಿ ಟೆಂಪರೇಚರ್ ಆಫ್ ಅ ಪರ್ಸನ್. ಆದರೆ ಪ್ರಯೋಗಾಲಯದ ತಾಪಮಾಪಕವು ಇತರ ಅನೇಕ ಉದ್ದೇಶಗಳಿಗೆ ಬಳಸಲಾಗುತ್ತೆ. ಸೊ ಉದ್ದೇಶಗಳು ಹಲವಾಗಿರುತ್ತೆ. ನಾವೀಗ ತಾಪಮಾಪಕಗಳ ಬಗ್ಗೆ, ತಾಪವನ್ನ ಅಳಿಯಲು ಅವುಗಳನ್ನ ಹೇಗೆ ಬಳಸ್ತಾರೆ ಅನ್ನೋದ್ರ ಬಗ್ಗೆ ನಾವು ವಿವರಣೆಯನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇದು, ತಾಪವನ್ನ ಅಳಿಲಿಕ್ಕೆ ತಾಪಮಾಪಕವನ್ನ ಬಳಸೋದು ಒಂದು ಥರ್ಮೋಮೀಟರ್ ಮೂಲಕ. ಏನಕ್ಕೆ ಬಳಸ್ತೀವಿ ನಾವು ಥರ್ಮೋಮೀಟರ್ನ? ಟೆಂಪರೇಚರ್ ಎಷ್ಟಿದೆ ಅಂತ ಅಳಿಲಿಕ್ಕೆ ನಾವು ಬಳಸ್ತಾ ಹೋಗ್ತೀವಿ. ಸೊ ಅದ್ರಲ್ಲೂ ಈ ವೈದ್ಯಕೀಯ ತಾಪಮಾಪಕಗಳು, ಮೆಡಿಕಲ್ ಥರ್ಮೋಮೀಟರ್ಸ್ ಏನಿರುತ್ತೆ, ನಮ್ಮ ದೇಹದ ಉಷ್ಣತೆಯನ್ನ ಅಳಿಯಲು ಬಳಸುವಂತಹ ತಾಪಮಾಪಕದ ಬಗ್ಗೆ ನಮ್ಗೆ ತಿಳಿದಿರುತ್ತೆ. ಇದನ್ನ ವೈದ್ಯಕೀಯ ತಾಪಮಾಪಕ ಅಂತ ಕರೀತಾರೆ. ಅಂದ್ರೆ ಮೆಡಿಕಲಿ ಯೂಸ್ಡ್ ಥರ್ಮೋಮೀಟರ್. ಇವುಗಳನ್ನ ಡಿಜಿಟಲ್ ವೈದ್ಯಕೀಯ ತಾಪಮಾಪಕ ಅಂತ ಕರೀತಾರೆ. ಮತ್ತಿದು ಬ್ಯಾಟರಿಯಿಂದ ಚಲಾವೃತವಾಗುತ್ತೆ. ಉದಾಹರಣೆಗೆ, ಎಲ್ಲಾರ್ಗು ನನ್ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಇಲ್ಲಿ ರೀಡಿಂಗ್ ಕಾಣಬಹುದು. ಇದನ್ನ ಈ ರೀತಿಯಾಗಿ ಮೈ ಒಳಗಡೆ ಇಟ್ರೆ ಅದು ಥರ್ಮೋಮೀಟರ್ ರೀಡ್ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ರೀತಿಯಾದಂತಹ ಮೆಡಿಕಲ್ ಥರ್ಮೋಮೀಟರ್ ಅಥವಾ ವೈದ್ಯಕೀಯ ತಾಪಮಾಪಕ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಸಹ ಇಮೇಜ್ ಕೊಟ್ಟಿದ್ದಾರೆ. ಈ ರೀತಿ ಥರ್ಮೋಮೀಟರ್ ನ ಇಟ್ಬಿಟ್ಟು ಇಲ್ಲಿ ಡಿಜಿಟಲಿ ಏನ್ ಓಡುತ್ತೆ ಅಂತ ಹೇಳ್ತಾರೆ. ಇದು ಆನ್ ಅಂಡ್ ಆಫ್ ಬಟನ್ ಇರುತ್ತೆ, ಇದು ತುದಿ ಇರುತ್ತೆ. ಈ ಭಾಗಗಳೆಲ್ಲ ತುಂಬಾ ಇಂಪಾರ್ಟೆಂಟ್. ಓಕೆ, ಡಿಜಿಟಲ್ ಥರ್ಮೋಮೀಟರ್, ಆನ್ ಅಂಡ್ ಆಫ್ ಬಟನ್ ಅಂಡ್ ದ ಟಿಪ್ ಆಫ್ ದ ಥರ್ಮೋಮೀಟರ್. ಈ ತಾಪಮಾಪಕಗಳನ್ನ ಒಬ್ಬ ವ್ಯಕ್ತಿಯ ದೇಹದ ಸಂಪರ್ಕದಲ್ಲಿ ಇರಿಸಿದಾಗ ಇವು ತಾಪವನ್ನ ಅಳೆಯುತ್ತದೆ. ವೈದ್ಯಕೀಯ ತಾಪಮಾಪಕಗಳು ಸಾಮಾನ್ಯವಾಗಿ ಸೆಲ್ಸಿಯಸ್ ಮಾಪನ ಎಂದು ಕರೆಯಲ್ಪಡುವಂತಹ ಮಾಪಕವನ್ನ ಬಳಸ್ತಾ ಹೋಗ್ತಾರೆ. ಸೊ ಮೆಡಿಕಲಿ ನಾವ್ ಇನ್ ಜನರಲ್ ಆಗಿ ಫ್ಯಾರನೆಟ್ ಅಂತ ಕರಿತೀವಿ. ಈ ರೀತಿಯಾಗಿರುತ್ತೆ. ಆದ್ರೆ ಮೆಡಿಕಲಿ ಸಾಮಾನ್ಯವಾಗಿ ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಬಳಸ್ತಾರೆ. ಈ ರೀತಿಯಾಗಿ ಬಳಸ್ತಾರೆ. ಕ್ಲಿಯರ್? ಸೊ ಹಿಂದೆ ಎಲ್ಲ ಬೇರೆ ತರದ ಥರ್ಮೋಮೀಟರ್ ಇತ್ತು. ಅದನ್ನ ತೋರಿಸ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಾನು ಸ್ಕ್ರೀನ್ ನ ಶೇರ್ ಮಾಡಕ್ ಇಷ್ಟಪಡ್ತೀನಿ. ನೋಡಿ ಮಕ್ಳೇ, ಹೀಗಿರುತ್ತೆ ಡಿಜಿಟಲ್ ಥರ್ಮೋಮೀಟರ್. ನೋಡಿದ್ರಾ? ಹಿಂದಿನ ಕಾಲದಲ್ಲೆಲ್ಲ ಈ ರೀತಿಯಾದಂತಹ ಥರ್ಮೋಮೀಟರ್ನ ತಾಪಮಾಪಕವಾಗಿ ಬಳಸ್ತಾ ಇದ್ರು. ಸೊ ಏನಾಗುತ್ತೆ, ಇದು ದೇಹದ ತಾಪವನ್ನ ಅಳಿಲಿಕ್ಕೇನೋ ಹೆಲ್ಪ್ಫುಲ್ ಆಗಿರುತ್ತೆ. ಆದ್ರೆ ಇದರಲ್ಲಿ ಪಾದರಸ, ಮರ್ಕ್ಯುರಿ ಅನ್ನುವಂಥದ್ದನ್ನ ಬಳಸಲಾಗಿರುತ್ತೆ. ಆದ್ರೆ ಪಾದರಸ ಅತ್ಯಂತ ವಿಷಕಾರಿ, ಎಕ್ಸ್ಟ್ರೀಮ್ಲಿ ಪಾಯ್ಸನಸ್ ಆದ್ರಿಂದ ತಾಪಮಾಪಕ ಅಕಸ್ಮಾತ್ ಆಗಿ ಏನಾದ್ರು ಮುರಿದ್ರು ಕೂಡ ಈ ಪಾದರಸವನ್ನ ವಿಲೇವಾರಿ ಮಾಡ್ಲಿಕ್ಕೆ, ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಆದ್ರಿಂದ ಡಿಜಿಟಲ್ ತಾಪಮಾಪಕಗಳು ಅಂತಹ ಯಾವುದೇ ಅಪಾಯವನ್ನ ಉಂಟು ಮಾಡೋದಿಲ್ಲ ಮತ್ತು ಅದರ ಪ್ರದರ್ಶಕದಲ್ಲಿ ಇರುವಂತಹ ಸಂಖ್ಯೆಗಳು ಓದುವುದನ್ನ ಸುಲಭ ಮಾಡುತ್ತೆ. ಅನ್ಲೈಕ್ ದ ಓಲ್ಡ್ ಥರ್ಮೋಮೀಟರ್, ಈ ಡಿಜಿಟಲ್ ಥರ್ಮೋಮೀಟರ್ ಅದನ್ನ ಓದ್ಲಿಕ್ಕೆ ಇಷ್ಟೇ ಡಿಗ್ರಿ ಟೆಂಪರೇಚರ್ ಇದೆ ಅಂತ ಅರ್ಥ ಮಾಡ್ಕೊಳ್ಲಿಕ್ಕೆ ಬಹಳ ಹೆಲ್ಪ್ಫುಲ್ ಮಾಡುತ್ತೆ. ಸೊ ಡಿಜಿಟಲ್ ತಾಪಮಾಪಕದಲ್ಲಿ ತಾಪವನ್ನ
ಶಾಖ ಸಂವೇದಕ ಹೀಟ್ ಸೆನ್ಸರ್ಗಳು ಗಳ ಸಹಾಯದಿಂದ ನಿರ್ಧರಿಸಲಾಗುತ್ತೆ. ಓಕೆ, ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆಯಾ? ಸೊ ವೈ ಆರ್ ವಿ ಸೆಲೆಕ್ಟಿಂಗ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಪಾನ್ ಅದರ್ಸ್ ಅಂತ ಅಂದ್ಬಿಟ್ಟು ಅರ್ಥ ಆಗ್ತಾ ಇದೆ ನಿಮ್ಮೆಲ್ಲರಿಗೂ. ಸೊ ತಾಪಮಾಪಕದ ಬಗ್ಗೆ ಎಸ್. ಓಕೆ, ಸೊ ಈ ಹಿಂದೆ ಬಳಸ್ತಾ ಇದ್ದಂತಹ ಈ ಒಂದು ತಾಪಮಾಪಕ ಏನಿರ್ತಾ ಇತ್ತು, ನಾವೆಲ್ಲ ಚಿಕ್ಕವರಿದ್ದಾಗ ಇದೇ ರೀತಿ ಥರ್ಮೋಮೀಟರ್ಸ್ ಗಳನ್ನ ಬಳಸ್ತಾ ಇದ್ವಿ. ಬಿದ್ದು ಒಡೆದು ಹೋಯ್ತು ಅಂದ್ರೆ ಮರ್ಕ್ಯೂರಿ ಹೊರಗಡೆ ಬರ್ತಾ ಇತ್ತು ಅಂಡ್ ಅದನ್ನ ಟ್ರಾನ್ಸ್ಫರ್ ಮಾಡಕ್ಕೆ, ವಿಲೇವಾರಿ ಮಾಡ್ಲಿಕ್ಕೆ ಬಹಳ ಬಹಳ ಕಷ್ಟ ಆಗ್ತಾ ಇತ್ತು. ಸೊ ಇದನ್ನ ಹೊರತುಪಡಿಸಿ ಇನ್ನೊಂದ್ ತರ ತಾಪಮಾಪಕವನ್ನ ಬಳಸ್ತಾರೆ. ನೋಡಿದೀರಾ ಇದನ್ನ? ಏನಂತೀವಿ ನಾವ್ ಇದಕ್ಕೆ? ಇದು ಸಹ ಥರ್ಮೋಮೀಟರ್. ಆದ್ರೆ ಈ ಕೋವಿಡ್ ನೆನ್ಪಿದ್ಯಾ? COVID-19 ಸಾಂಕ್ರಾಮಿಕ ಮಹಾಮಾರಿಯ ಸಂದರ್ಭದಲ್ಲಿ ಏನಾಯ್ತು, ಕೆಲವು ವಿಶೇಷ ತಾಪಮಾಪಕಗಳನ್ನ ಬಳಸಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಒಂದು ವ್ಯಕ್ತಿಯ ಹತ್ರ ಹೋಗ್ಬಿಟ್ಟು ನಾವು ಆತನ ಬಾಡಿ ಟೆಂಪರೇಚರ್ ಮೆಷರ್ ಮಾಡೋದ್ಕಿಂತ ದೂರದಲ್ಲಿ, ಅಂದ್ರೆ ಸಂಪರ್ಕ ರಹಿತವಾಗಿ, ವಿತೌಟ್ ಕಾಂಟ್ಯಾಕ್ಟಿಂಗ್ ದ ಪರ್ಸನ್, ತಾಪಮಾಪಕದ ಸಹಾಯದಿಂದ ನಾವು ತಾಪವನ್ನ ಅಳಿಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಸೊ ಇದನ್ನ ಅವಕೆಂಪು ವಿಕಿರಣ ಅಂದ್ರೆ ಇನ್ಫ್ರಾರೆಡ್ ಥರ್ಮೋಮೀಟರ್ಸ್ ಅಂತ ಸಹ ಕರೀತಾರೆ. ಅಂತಹ ತಾಪಮಾಪಕದಲ್ಲಿ ವ್ಯಕ್ತಿಯ ದೇಹವನ್ನ ಸ್ಪರ್ಶಿಸದೆ ತಾಪವನ್ನ ಅಳಿಬಹುದು ಮತ್ತು ಇದರಿಂದಾಗಿ ರೋಗ ಹರಡುವ ಅಪಾಯವನ್ನ ಕೂಡ ಕಡಿಮೆ ಮಾಡಬಹುದು. ಆ ಕಾರಣಕ್ಕಾಗಿ ಈ ರೀತಿಯಾದಂತಹ ಒಂದು ಥರ್ಮೋಮೀಟರ್, ಗನ್ ಶೂಟರ್ ತರ ಇರುತ್ತೆ, ಥರ್ಮೋಮೀಟರ್ ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ನೋಡಿದ್ರಾ? ಈ ರೀತಿಯಾಗಿ ಇರುತ್ತೆ. ನೋಡಿ, ಈ ತರವಾಗಿ ಇರುತ್ತೆ. ಇದು ಕೂಡ ಬ್ಯಾಟ್ರಿಯಿಂದ ಚಲಾವಣೆ ಆಗಿರುತ್ತೆ. ನೀವು ಇಲ್ಲಿ ಕಾಣಬಹುದು, ಇಲ್ಲಿ 4 ಹೆಡ್ಡಿನ ಚಿತ್ರವನ್ನ ತೋರಿಸ್ತಾರೆ. ಹಣೆಯ ಮೇಲಿಟ್ಟು ಕೂಡ ನಾವು ಬಾಡಿ ಟೆಂಪರೇಚರ್ ಮಾಡಬಹುದು, ಅಥವಾ ಇಯರ್ ಅಂದ್ರೆ ಕಿವಿಯ ಮೇಲಿಟ್ಟು ಸಹ ನಾವು ನೋಡಬಹುದು. ಇಲ್ಲಿ ಈ ತರ ಇರುತ್ತೆ, ಹಣೆಯ ಮೇಲೆ ಇಡ್ಲಿಕ್ಕೆ. ಫಾರ್ ಎಕ್ಸಾಂಪಲ್ ನಂದೀಗ ತೋರಿಸ್ತೇನೆ. 34.8 ಡಿಗ್ರಿ ಸೆಲ್ಸಿಯಸ್ ನ ತೋರಿಸ್ತಾ ಇದೆ. ಅಥವಾ ಇದನ್ನ ಹೀಗೆ ಓಪನ್ ಮಾಡಿ ಕಿವಿಯಲ್ಲೂ ಸಹ ಇಡಬಹುದು. ಇದನ್ನ ಒಂದು ಉತ್ತಮ ಆವಿಷ್ಕಾರ ಅಂತಾನೆ ಹೇಳ್ಬಹುದು. ಇದನ್ನ ನಾನ್ ಕಾಂಟ್ಯಾಕ್ಟ್ ಥರ್ಮೋಮೀಟರ್, ಅಂದ್ರೆ ಯಾವುದೇ ವ್ಯಕ್ತಿಯನ್ನ ಕಾಂಟ್ಯಾಕ್ಟ್ ಮಾಡದೆ ಬಳಸಬಹುದಾದಂತಹ ತಾಪಮಾಪಕವಾಗಿದೆ. ಸೊ ಇದಿಷ್ಟು ತಾಪಮಾಪಕಗಳ ಬಗ್ಗೆ ನಮ್ಗೆ ಒಂದಿಷ್ಟು ಜ್ಞಾನವನ್ನ, ನಾಲೆಜ್ ಅನ್ನು ನಾವು ಟೆಕ್ಸ್ಟ್ ಬುಕ್ ನಲ್ಲಿ ಪಡ್ಕೊಳ್ಲಿಕ್ಕೆ ಸಾಧ್ಯವಾಗ್ತಾ ಬಂತು. ನಿಮ್ಮ ಟೆಕ್ಸ್ಟ್ ಬುಕ್ ಚಟುವಟಿಕೆ 7.2ರಲ್ಲಿ ಒಂದು ಚಟುವಟಿಕೆನ ಕೊಟ್ಟಿದ್ದಾರೆ. ಸೊ ಅದ್ರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇಹದ ತಾಪವನ್ನ ಅಳಿಲಿಕ್ಕೆ ಡಿಜಿಟಲ್ ವೈದ್ಯಕೀಯ ತಾಪಮಾಪಕವನ್ನ ಬಳಸೋಣ. ನೀವು ನಿಮ್ಮ ದೇಹದ ತಾಪ ಮತ್ತು ನಿಮ್ಮ ಕೆಲವು ಸ್ನೇಹಿತರ ದೇಹದ ತಾಪವನ್ನ ಕೂಡ ಅಳತೆ ಮಾಡ್ಲಿಕ್ಕೆ ಇದನ್ನ ಬಳಸ್ತಾ ಹೋಗ್ಬಹುದು. ಸಿದ್ಧರಿದ್ದಾರೆ ಎಂಬುದನ್ನ ತಿಳ್ಕೊಂಡು ಇದನ್ನ ಬಳಸ್ತಾ ಹೋಗ್ಬಹುದು. ಏನ್ ಮಾಡ್ಬೇಕಂತ ಹೇಳಿದ್ರೆ, ಫಸ್ಟ್ ನಿಮ್ಮ ಕೈಗಳನ್ನ ಮತ್ತು ಡಿಜಿಟಲ್ ವೈದ್ಯಕೀಯ ತಾಪಮಾಪಕದ ತುದಿಯನ್ನ ನೀರು ಮತ್ತು ಸಾಬೀನಿನಿಂದ ತೊಳಿಬೇಕಾಗುತ್ತೆ. ಯಾಕೆ ಹಾಗೆ ಮಾಡ್ಬೇಕಾಗುತ್ತೆ? ಇದನ್ನ ಹಾಕಿದಾಗ ಒಬ್ರಿಂದ ಒಬ್ರಿಗೆ ವೈರಸ್ ಆಗಿರಬಹುದು ಅಥವಾ ಬ್ಯಾಕ್ಟೀರಿಯಾ ಆಗಿರಬಹುದು, ಬೇರೆ ತರ ಕಾಯಿಲೆಗಳಾಗಿರಬಹುದು ಹರಡುತ್ತೆ. ಅದಕ್ಕೋಸ್ಕರ ಇದನ್ನ ಯಾವಾಗ್ಲೂ ನೀಟಾಗಿ ತೊಳೆದಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮರುಹೊಂದಿಕೆ ಗುಂಡಿ ಒತ್ತುವ ಮೂಲಕ ತಾಪಮಾಪಕವನ್ನ ಹೊಂದಿಸ್ಬೇಕಾಗುತ್ತೆ. ಮರುಹೊಂದಿಕೆ ಅಂದ್ರೆ ರೀಸೆಟ್ ಬಟನ್, ಅದನ್ನ ಹೊತ್ಬಿಟ್ಟು ಸರಿ ಮಾಡ್ಕೊಬೇಕಾಗತ್ತೆ. ತಾಪಮಾಪಕವನ್ನ ನಾಲಿಗೆಯ ಕೆಳಗೆ ಇರಿಸಿ ಮತ್ತು ಬಾಯಿಯನ್ನ ಮುಚ್ಚಿಕೊಳ್ಳಿ. ಸೊ ಹಳೆ ಕಾಲದಲ್ಲಿ ಇದೇ ರೀತಿ ಟೆಂಪರೇಚರ್ ನೋಡ್ತಾ ಇದ್ದಿದ್ದು. ತಾಪ ಮಾಪಕವು ಬೀಪಿಂಗ್ ಶಬ್ದ ಬರುವವರೆಗೆ ಅಥವಾ ದೇಹವನ್ನ ಬೆಳಗಿಸುವವರೆಗೆ ಕಾಯಿರಿ, ಅಥವಾ ಬೆಳಕನ್ನ ಬೆಳಗಿಸುವವರೆಗೆ ಕಾಯ್ಬೇಕಾಗುತ್ತೆ. ಅದನ್ನ ಬಾಯಿಂದ ಹೊರತೆಗೆದು ಮತ್ತು ಡಿಜಿಟಲ್ ಪ್ರದರ್ಶಕದಲ್ಲಿರುವಂತಹ ತಾಪಮಾನವನ್ನ ನಾವಿಲ್ಲಿ ಚೆಕ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ನಾವು ಕೂಡ ಮಾಡ್ತಾ ಹೋಗಬಹುದು. ನಮ್ಮ ತಾಪಮಾಪಕದ ಮೂಲಕ, ಥರ್ಮೋಮೀಟರ್ ಮೂಲಕ ನಮ್ಮ ದೇಹದ ಟೆಂಪರೇಚರ್ ನ ಸೆಲೆಕ್ಟ್ ಮಾಡ್ಕೊಂಡು ಯಾವ ಟೆಂಪರೇಚರ್ ಅಲ್ಲಿ ಇದೀವಿ ಅನ್ನೋದನ್ನ ನಾವು ಆಯ್ಕೆ ಮಾಡ್ಬೇಕಾಗತ್ತೆ.
ಸೊ ನೀವೇನು ಅದರಲ್ಲಿ ಚಟುವಟಿಕೆಯಿಂದ ನೋಟ್ ಮಾಡ್ಕೊಂತಿರ್ತೀರಾ ಅದನ್ನ ಈ ಒಂದು ಕೋಷ್ಟಕ ಚಾರ್ಟ್ ಅಲ್ಲಿ ಪೇಜ್ ನಂಬರ್ 5 ನಲ್ಲಿ ತುಂಬಬೇಕಾಗುತ್ತೆ. ಓಕೆ, ಆಯ್ತಾ? ಎಲ್ಲ ನೋಟ್ ಮಾಡ್ಕೊಂತಾ ಇದ್ದೀರಾ? ನೆಕ್ಸ್ಟ್, ಆರೋಗ್ಯವಂತ ಮಾನವರ ದೇಹದ ಸಾಮಾನ್ಯ ತಾಪವನ್ನ 37 ಡಿಗ್ರಿ ಸೆಲ್ಸಿಯಸ್ ಅಂತ ನಾವು ಕರಿತೀವಿ, ಹೇಳಲಾಗುತ್ತೆ. ಇದನ್ನ ನೋಟ್ ಮಾಡ್ಕೊಳ್ಳಿ. ಆರೋಗ್ಯವಂತ ಮಾನವನ ದೇಹದ ಬಹಳ ಸಹಜವಾದಂತಹ ತಾಪಮಾನ 37 ಡಿಗ್ರಿ ಸೆಲ್ಸಿಯಸ್ ಆಗಿ ಇರುತ್ತೆ. ಓಕೆ, ಸೊ ಪ್ರತಿಯೊಬ್ಬ ವ್ಯಕ್ತಿಯ ದೇಹದ ತಾಪವು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಮಕ್ಕಳೇ? ಪ್ಲೀಸ್ ನೋಟ್ ಡೌನ್. 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ನಾವು ಸಾಮಾನ್ಯ ತಾಪ ಎಂದು ಕರೆಯುವಂತಹ ಹೆಚ್ಚಿನ ಸಂಖ್ಯೆಯ ಆರೋಗ್ಯವಂತ ಜನರ ದೇಹದ ಸರಾಸರಿ ತಾಪವಾಗಿರುತ್ತೆ. ಕೆಲವ್ರದ್ದು ಹೀಟ್ ಬಾಡಿ ಅಂತ ಹೇಳ್ತಾರೆ, ತುಂಬಾ ಬೇಗನೆ ಆ ತಾಪಮಾನ ಅನ್ನೋದು ಕಾಣ್ತಾ ಇರುತ್ತೆ. ಆದ್ರಿಂದ ಪರಿಪೂರ್ಣ ಆರೋಗ್ಯವಂತ ವ್ಯಕ್ತಿಯು 37 ಡಿಗ್ರಿ ಸೆಲ್ಸಿಯಸ್ಗಿಂತ ಸ್ವಲ್ಪ ಭಿನ್ನವಾದ ಸಾಮಾನ್ಯ ತಾಪವನ್ನ ಹೊಂದಿರಬಹುದು. ದೇಹದ ತಾಪವು ಮಟ್ಟದಂತಲ್ಲ. ಅಂದ್ರೆ ದೇಹದ ತಾಪವು ವಯಸ್ಸು, ದಿನದ ಸಮಯ ಮತ್ತು ಚಟುವಟಿಕೆ ಮಟ್ಟದಂತ ಹಲವಾರು ಅಂಶಗಳಿಂದ ಪ್ರಭಾವಿತಗೊಂಡಿರುತ್ತೆ. ಕೆಲವೊಂದ್ಸಲ ಎಕ್ಸಾಮ್ ಹತ್ರ ಬಂದಾಗ ಜ್ವರ ಬಂದ್ಬಿಡುತ್ತೆ, ಅಥವಾ ನರ್ವಸ್ ವೀಕ್ನೆಸ್ ಆದಂಗ ಆಗ್ಬಿಡುತ್ತೆ, ಭಯ ಭಯ ಆಗ್ತಾ ಇರುತ್ತೆ. ಸೊ ವೈ ಡಸ್ ಆಲ್ ದಟ್ ಹ್ಯಾಪನ್? ಹಾರ್ಮೋನ್ ಇಂಬ್ಯಾಲೆನ್ಸ್ ಮೇಡಮ್ ಅಂತ ಹೇಳಬಹುದು ನೀವು. ಇಲ್ಲ, ಆ ರೀತಿ ಆಗೋದು ಏಂತಕ್ಕೆ ಅಂತ ಹೇಳಿದ್ರೆ, ಬಾಡಿ ಟೆಂಪರೇಚರ್ ರೇಸ್ ಆಗಿದ್ದಾಗ. ಮತ್ತೆ ಈ ತಾಪಮಾಪಕದ ದತ್ತಾಂಶ ಅಂದ್ರೆ ಡೇಟಾ, ನಿಮ್ಮ ನೋಟ್ ಪುಸ್ತಕದಲ್ಲಿ ದಾಖಲಿಸಿ ಒಂದು ತಿಂಗಳ ನಂತರ ನಿಮ್ಮ ತಾಪದ ದಾಖಲೆಯನ್ನ ವಿಶ್ಲೇಷಿಸಿ ಮತ್ತು ಏನಾದರೂ ವ್ಯತ್ಯಾಸಗಳಿದೆಯೇ ಅನ್ನೋದನ್ನ ನೋಡಿ. ಹೌದಾ ಎನ್ನೋದಾದ್ರೆ ಅದಕ್ಕೆ ಕೂಡ ಕಾರಣವನ್ನ ನೀಡಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಮಾನವರ ದೇಹದ ತಾಪವು 35 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಅಥವಾ 42 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗುವುದಿಲ್ಲ. ಐ ರಿಪೀಟ್, ಕಾಣಿಸ್ತಾ ಇದೆಯಾ? ಮಾನವನ ದೇಹದ ತಾಪ ಏನಿರುತ್ತೆ 35 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಅಥವಾ 42 ಡಿಗ್ರಿ ಸೆಲ್ಸಿಯಸ್ಗಿಂತ ದೇಹದ ತಾಪ ಹೆಚ್ಚು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಐ ರಿಪೀಟ್, 30 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಅಥವಾ 42 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗಿ ಇರೋದಿಲ್ಲ. ಸಣ್ಣ ಮಕ್ಕಳು ಅಥವಾ ವೃದ್ಧರ ದೇಹದ ತಾಪವನ್ನ ಅಳೆಯಲು ಡಿಜಿಟಲ್ ತಾಪಮಾಪಕವನ್ನ ಕಂಕುಳಿನಲ್ಲಿ ಇರಿಸಬಹುದು. ಈ ರೀತಿಯಾಗಿ ಅಳೆಯಲಾದ ತಾಪವು ನಿಜವಾದ ದೇಹದ ತಾಪಕ್ಕಿಂತ ಸುಮಾರು 0.5 ಡಿಗ್ರಿ ಸೆಲ್ಸಿಯಸ್ನಿಂದ 1 ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆ ಇರುತ್ತೆ. ಓಕೆ, ನೋಟ್ ಮಾಡ್ಕೊಂತಾ ಇದ್ದೀರಾ?
ಸೊ ಈಗ ಡೌಟ್ ಬರ್ಬೋದು, ಮೇಡಮ್ ನಮ್ಮ ತಾಪಮಾಪಕದಲ್ಲಿ ಇದಕ್ಕೆ ಸಿ ತೋರ್ಸೋದಿಲ್ಲ, ಬದಲಿಗೆ ಡಿಗ್ರಿ ಎಫ್ ಅಂತ ತೋರಿಸುತ್ತೆ. ಅದನ್ನ ನಾವು ಫ್ಯಾರನ್ ಹೀಟ್ ಅಂತ ಕರಿತೀವಿ. ಸೊ ಇದ್ಯಾವುದೋ ತಪ್ಪು ಪದ ಅಲ್ಲ, ಫ್ಯಾರನ್ ಹೀಟ್ ಅಂತ ಹೇಳಿದ್ರೆ ಅದು ಕೂಡ ಒಂದು ಮಾಪನವನ್ನ ಅಳಿಲಿಕ್ಕೆ ಬಳಸುವಂತಹದ್ದಾಗಿರುತ್ತೆ. ಸೊ ತಾಪದ ಮತ್ತೊಂದು ಮಾಪನವಾಗಿದೆ ಅಂತಾನೆ ಹೇಳ್ಬಹುದು. ಈ ಹಿಮಪಾನದಲ್ಲಿ ಏಕಮಾನ ಡಿಗ್ರಿ ಫ್ಯಾರನ್ ಹೀಟ್ ಆಗಿದೆ. ಇದನ್ನ ಡಿಗ್ರಿ ಎಫ್ ಅನ್ನೋಂಥದ್ ರೀತಿಲಿ ನಾವು ವಿವರಿಸ್ಲಿಕ್ಕಾಗುತ್ತೆ. ಈಗ ಹೆಂಗೆ ಡಿಗ್ರಿ ಸೆಲ್ಸಿಯಸ್ ಅಂತ ಬರಿತೀವೋ ಅದೇ ರೀತಿ ಡಿಗ್ರಿ ಎಫ್ ಅನ್ನೋದನ್ನ ಬರಿಬೇಕಾಗತ್ತೆ. ಇವತ್ತು ಇದನ್ನ ಎಫ್ ನಿಂದ ಸೂಚಿಸುವವರು ಸೆಲ್ಸಿಯಸ್ ಮಾಪಕದಲ್ಲಿ 37.0 ಡಿಗ್ರಿ ಸೆಲ್ಸಿಯಸ್ ಎಂದು ಅಳೆಯುವ ತಾಪವು ಫ್ಯಾರನ್ ಹೀಟ್ ಮಾಪಕದಲ್ಲಿ 98.6 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. 98.6 ಫ್ಯಾರನ್ ಹೀಟ್ ಆಗಿರುತ್ತೆ. ಫ್ಯಾರನ್ ಹೀಟ್ ಮಾಪಕವನ್ನ ಇತ್ತೀಚಿನ ದಿನಗಳಲ್ಲಿ ವೈಜ್ಞಾನಿಕ ಅಧ್ಯಯನದಲ್ಲಿ ಒಳಗೊಂಡಿರಲಾಗುತ್ತೆ ಮತ್ತು ವೈಜ್ಞಾನಿಕ ಕೆಲಸದಲ್ಲಿ ಕೆಲ್ವಿನ್ ಮಾಪನ ಅಂತ ಕರೆಯಲ್ಪಡುವಂತಹ ತಾಪದ ಮತ್ತೊಂದು ಮಾಪನ ಇದೆ. ಈ ಮಾಪನದಲ್ಲಿ ತಾಪಮಾನದ ಏಕಮಾನ ಕೆಲ್ವಿನ್ ಆಗಿದೆ ಮತ್ತು ಇದನ್ನ ಕೆ ಇಂದ ಸೂಚಿಸುವರು ಅಂಡ್ SI ಏಕಮಾನ ಕೆಲ್ವಿನ್ ಆಗಿರುತ್ತೆ. SI is equal to K ಅನ್ನೋ ರೀತಿ ಆಗಿರುತ್ತೆ. ಸೊ ಏನಿದು ಮೇಡಮ್ ನಮ್ಗೆ ಅರ್ಥ ಆಗ್ತಾ ಇಲ್ವಲ್ಲ, ನೀವೇನ್ ಹೇಳ್ತಾ ಇದ್ದೀರಾ ಅಂತ ಅನ್ನೋದಾದ್ರೆ, ಸೊ ನಮ್ಮ ಹತ್ರ ಎಲ್ಲರ ಹತ್ರನೂ ಕೂಡ ನಮ್ದೇ ಆದಂತಹ ಪೆನ್ಸಿಲ್ ಪೌಚ್ ಅನ್ನೋದು ಇರುತ್ತೆ, ಹೌದಾ? ಪೆನ್ಸಿಲ್ ಬಾಕ್ಸ್ ಅಥವಾ ಪೌಚ್ ಅನ್ನೋದು ಇರುತ್ತೆ. ಅದೇ ರೀತಿ ಕೂಡ ಈ ಒಂದು ತಾಪಮಾಪಕವನ್ನ ಅಳಿಲಿಕ್ಕೆ ಇನ್ ಆರ್ಡರ್ ಟು ಮೆಷರ್ ದ ಟೆಂಪರೇಚರ್ ಬೈ ಒನ್ ಪರ್ಟಿಕ್ಯುಲರ್ ಯೂನಿಟ್, ದಟ್ ಒನ್ ವಿ ಕಾಲ್ ಇಟ್ ಆಸ್ SI ಯೂನಿಟ್. ಅರ್ಥ ಆಯ್ತಾ? ತಾಪಮಾಪನದ ಏಕಮಾನ ಕೆಲ್ವಿನ್ ಆಗಿದೆ ಮತ್ತು ಇದನ್ನ ಕೆ ಅಂತ ಸೂಚಿಸ್ತಾರೆ. ತಾಪದ SI ಏಕಮಾನ ಕೆಲ್ವಿನೇ ಆಗಿರುತ್ತೆ. ಸೊ ಈ ಮಾಪಕಗಳನ್ನ ಅಭಿವೃದ್ಧಿ ಪಡಿಸಿದ ಈ ವಿಜ್ಞಾನಿಗಳು ಗೌರವಾರ್ಥವಾಗಿ ಎಲ್ಲಾ 3 ತಾಪಮಾಪಕದಲ್ಲಿ ಸೆಲ್ಸಿಯಸ್, ಫ್ಯಾರನ್ಹೀಟ್ ಮತ್ತು ಕೆಲ್ವಿನ್ ಅನ್ನುವಂತಹ ಹೆಸರುಗಳಿರುತ್ತೆ. ಸೊ ಇಫ್ ಯು ಹ್ಯಾವೆಂಟ್ ಸೀನ್, ಇವತ್ತೇ ಮನೆಗೆ ಹೋದಾಗ ನೋಡಬಹುದು, ಈ ತಾಪಮಾಪಕದಲ್ಲಿ ಇನ್ ದ ಟೆಂಪರೇಚರ್ ವಿಲ್ ಬಿ ಹ್ಯಾವಿಂಗ್ ದೀಸ್ ಕೈಂಡ್ ಆಫ್ ನೇಮಿಂಗ್ಸ್. ಸೊ ಏನೇನಿರುತ್ತೆ? ಸೆಲ್ಸಿಯಸ್, ಫ್ಯಾರನ್ಹೀಟ್ ಮತ್ತು ಕೆಲ್ವಿನ್ ಅನ್ನೋದು ಇರುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ಗೆ ಹೋಗೋದಾದ್ರೆ, ಈ ತಾಪದ ಮಾಸಗಳ ಹೆಸರುಗಳನ್ನ ಸೆಲ್ಸಿಯಸ್ ಮಾಪನ, ಫ್ಯಾರನ್ಹೀಟ್ ಮಾಪನ ವಸ್ತು, ಕೆಲ್ವಿನ್ ಮಾಪನ ಇಂಗ್ಲಿಷ್ ನಲ್ಲಿ ಬರೆಯುವಾಗ ಅವುಗಳ ಹೆಸರುಗಳನ್ನ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಬರಿತೀವಿ. ಸೊ ವಿಚ್ ಎವರ್ ಪಾರ್ಟ್ ಆಫ್ ದ ವರ್ಲ್ಡ್ ದಿಸ್ ಪರ್ಟಿಕ್ಯುಲರ್ ಕಂಟ್ರಿ ಬಿಲಾಂಗ್ಸ್ ಟು, ಆರ್ ವಾಟ್ ಎವರ್ ದೇ ಡು ಸ್ಪೀಕ್, ಬಟ್ ದಿಯರ್ ವೇ ಆಫ್ ಕಮ್ಯುನಿಕೇಟಿಂಗ್ ಶುಡ್ ಬಿ ಇನ್ ಇಂಗ್ಲಿಷ್ ಅನ್ನೋದನ್ನ ಈ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ ತುಂಬಾ ಕಡ್ಡಾಯವಾಗಿ ತೋರಿಸಿದ್ದಾರೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್ ನಲ್ಲಿ. ನಾವು ತಾಪಮಾಪಕಗಳ ಬಗ್ಗೆ ಮಾತಾಡಿದ್ವಿ, ಡಿಫ್ರೆಂಟ್ ಟೈಪ್ ಆಫ್ ತಾಪಮಾಪಕಗಳನ್ನ ಮಾಡಿದ್ವಿ. ಇದನ್ನ ಕೂಡ ನೀವು ರೆಫರ್ ಮಾಡಬಹುದು. ಸೊ ಈ ಭಾಗ ಈ ರೀತಿ ಓಪನ್ ಮಾಡಿಟ್ಟಾಗ ಕಿವಿಯಲ್ಲಿ ಇಟ್ಕೊಂಡು ಒಬ್ಬ ಮನುಷ್ಯನ ದೇಹದ ತಾಪಮಾನ ಹೇಗಿದೆ ಅಂತ ನಾವ್ ಅರ್ಥ ಮಾಡ್ಕೊಂಡಿಕ್ಕೆ ಅದ್ರ ಮೇಲೆ ಈ ರೀತಿ ಕ್ಯಾಪ್ ಹಾಕಿದಾಗ ಸಾರಿ ಈ ರೀತಿ ಕ್ಯಾಪ್ ಹಾಕಿದಾಗ ಡೈರೆಕ್ಟ್ ಆಗಿ ತಲೆಗೆ ಶೂಟ್ ಮಾಡ್ತಾ ಯಾವುದೇ ಸಂಪರ್ಕ ಇದೆ. ಈ ರೀತಿ ಥರ್ಮೋಮೀಟರ್ಗಳನ್ನ, ತಾಪಮಾಪಕಗಳನ್ನ ಬಳಸ್ತಾರೆ. ಇದು ಹಳೆ ಕಾಲದಲ್ಲಿ ಬಳಸ್ತಾ ಇದ್ದಂತಹ ತಾಪಮಾಪಕಗಳು. ಅದರ ಜೊತೆಗೆ ಪಾದರಸ ಇರುವಂತಹ ತಾಪಮಾಪಕಗಳು ಕೂಡ ಇದ್ವು. ಸೊ ಮುಂದಿನ ಕ್ಲಾಸ್ ನಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.